ಭಾಗದಲ್ಲಿ ವ್ಯಕ್ತಿಯೋರ್ವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ. ಖಾಸಗಿ ಸಂಸ್ಥೆಯೊಂದರ ಮಾಲೀಕರು ಇವರು. ಬಹುಕೋಟಿ ವಂಚನೆ ಆಗಿದೆ, ಆದರೆ ಈ ಪ್ರಕರಣದಲ್ಲಿ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ವಿಷ ಸೇವಿಸಿ ಖಾಸಗಿ ಸಂಸ್ಥೆ ಮಾಲೀಕ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ದಾವಣಗೆರೆ ಎಸ್ಪಿ ಕಚೇರಿ ಮುಂಭಾಗ ನಡೆದಿದೆ. ಜೆಎಂಸಿ ಫರ್ಟಿಲೈಸರ್ಸ್ ಕಂಪನಿಯ ಮಾಲೀಕರು ಶಿವಲಿಂಗಯ್ಯ ಸ್ವಾಮಿ 5.55 ಕೋಟಿ ವಂಚನೆ ಆಗಿದೆ ಅಂತ ಇವರಿಗೆ. ಖಾಸಗಿ ಬ್ಯಾಂಕ್ ಸಿಬ್ಬಂದಿ ಮೇಲೆ ವಂಚನೆ ಆರೋಪವನ್ನ ಮಾಡ್ತಿದ್ದಾರೆ. ಕೆಟಿಜೆ ನಗರ ಠಾಣೆಯಲ್ಲಿ 2022ರಲ್ಲೇನೆ ಪ್ರಕರಣ ದಾಖಲಾಗಿದೆ. 2,68,00,000 ಹಣ ಮಾತ್ರ ಇಲ್ಲಿವರೆಗೆ ರಿಕವರಿ ಆಗಿದೆಯಂತೆ. ಈ ವಂಚನೆ ಕೇಸ್ನಲ್ಲಿ ಸೂಕ್ತ ತನಿಖೆ ನಡೆಸ್ತಾ ಇಲ್ಲ ಅನ್ನೋ ಆರೋಪ. ಹೀಗಾಗಿ ಎಸ್ಪಿ ಉಮಾ ಪ್ರಶಾಂತ್ ಅವರ ವಿರುದ್ಧ ಶಿವಲಿಂಗಯ್ಯ ಅವರು ಆರೋಪ ಮಾಡ್ತಿದ್ದಾರೆ, ಸರಿಯಾಗಿ ತನಿಖೆ ನಡೆಸ್ತಿಲ್ಲ ಅಂತ. ದಾವಣಗೆರೆ ಜಿಲ್ಲೆ ಪದೇ ಪದೇ ಅದಕ್ಕೂ ಪೊಲೀಸ್ ಇಲಾಖೆ ವಿರುದ್ಧ ಆತ್ಮಹತ್ಯೆ ಯತ್ನದ ಪ್ರಕರಣಗಳು ಸಾಕಷ್ಟು ಕಂಡು ಬರ್ತಿರುವಂತದ್ದು. ಇತ್ತೀಚೆಗೆ ಕಿರಣ್ ಅನ್ನುವಂತ ಯುವಕ ಪೊಲೀಸರ ಒಂದು ನಡೆಯನ್ನ ವಿರೋಧಿಸಿ ಅಥವಾ ಆತನು ಸಹ ಒಂದು ಆತ್ಮಹತ್ಯೆಗೆ ಯತ್ನಿಸಿದ್ದ. ಅದರ ಬೆನ್ನಲ್ಲೇ ಈಗ ಆ ಶಿವಲಿಂಗ ಸ್ವಾಮಿ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿಯನ್ನು ಅದು ಎಸ್ಪಿ ಕಚೇರಿಯ ಮುಂದೆ ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು. ಅಂದ್ರೆ ಅವರು ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2022ರಿಂದ ಸಾಕಷ್ಟು ಹೋರಾಟವನ್ನ ಮಾಡ್ತಿದ್ರು. ಸಮರ್ಪಕವಾಗಿ ನ್ಯಾಯ ಸಿಗದ ಹಿನ್ನೆಲೆ ಅವರು ಸಾಕಷ್ಟು ಪೊಲೀಸ್ ಇಲಾಖೆ ವಿರುದ್ಧ ಸಹ ಆಕ್ರೋಶಗೊಂಡಿದ್ರು. ಇದೇ ವಿಚಾರಕ್ಕೆ ಅಂದ್ರೆ ನಮಗೆ ನ್ಯಾಯ ಬೇಕು, ಫರ್ಟಿಲೈಸರ್ಸ್ಲಾದಂಥ ವಂಚನೆಯಿಂದ ರೈತರಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ನಮಗೆ ನಮ್ಮನ್ನು ವಂಚನೆ ಮಾಡಿದವರನ್ನ ಕಡೆಯಿಂದ ಅದನ್ನ ಅಮೌಂಟನ್ನು ವಸೂಲಿ ಮಾಡಿ ಅದನ್ನು ಸರಿ ಮಾಡಬೇಕು ಅಂತೇಳಿ ಅವರು ಸಾಕಷ್ಟು ಮನವಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನವೆಂಬರ್ 6ರಿಂದ ಉಪವಾಸ ಸತ್ಯಾಗ್ರಹಕ್ಕೆ ಶಿವಲಿಂಗ ಸ್ವಾಮಿ ಮತ್ತು ಆತನ ಕುಟುಂಬದವರು ಎಸ್ಪಿ ಕಚೇರಿ ಮುಂದೆ ಕುಳಿತುಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡಿದರು. ಆದರೆ ಪ್ರತಿಭಟನೆಗೆ ಎಲ್ಲೋ ಒಂದು ಕಡೆಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಒಂದು ಮಾತನ್ನು ಕೇಳಿ ಬರ್ತಿರುವಂಥದ್ದು. ಪೊಲೀಸ್ ಇಲಾಖೆಯವರು ಅನುಮತಿ ಕೊಡೋಕೆ ನಿರಾಕರಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಸ್ಪಿ ಅವರ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ನೇರವಾಗಿ ಗಂಭೀರ ಆರೋಪ ಮಾಡುವ ಮೂಲಕ ಸೆಲ್ಫಿ ವಿಡಿಯೋ ಮಾಡಿಟ್ಟು ಏನು ಶಿವಲಿಂಗ ಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ರ ಜೊತೆಗೇನು ಆ ಶಿವಲಿಂಗ ಸ್ವಾಮಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಂತೆಯೇ ಅವ್ರ ಕೈಲಿರುವಂಥ ವಿಷದ ಬಾಟ್ಲಿಯನ್ನು ಕಸೆದಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವನ್ನು ಮಾಡಿದರೆ ಈಗ ಶಿವಲಿಂಗ ಸ್ವಾಮಿಗೆ ಇನ್ನು ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಎಲ್ಲ ಒಂದು ಕಡೆ ಅವ್ರ ಕುಟುಂಬದವರು ಹೇಳುವಂತೆ 24 ಗಂಟೆ ಕಾಲಾವಕಾಶ ನಾವು ಏನು ಹೇಳೋಕ್ಕಾಗಲ್ಲ ಅಂತೇಳಿ ವೈದ್ಯರು ಹೇಳಿರುವಂಥದ್ದು. ಇದೇ ವಿಚಾರಕ್ಕೆ ಏನು ಶಿವಲಿಂಗ ಸ್ವಾಮಿ ವಿಚಾರದಲ್ಲಿ ಅವ್ರ ಕುಟುಂಬಸ್ಥರು ಸಹ ಸಾಕಷ್ಟು ಈಗಾಗಲೇ ಆತಂಕಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಮ್ಮ ಮಗ ಎಲ್ಲಿ ಏನು ತಿಂದನಲ್ಸ ಅವನು ಇವ್ರು ಇಂಥದ್ದು ದೃಷ್ಟಿಗಳು ಇಂಥವು ನಮೂನಿ ಮಾಡಿ ಅವನ್ನ ಎಲ್ಲೋ ಸುತ್ತರ್ಕಂದೀಗ 6 ತಿಂಗಳು ಮನೆ ಇಲ್ಲ, ಮಕ್ಕಳೆಲ್ಲ. ರೈತರು ಬಂದು ನಮ್ಮ ಮನೆ ಬಾಗಿಲಿಗೆ ಹೆಂಗೆ ಬೇಕು ಹಂಗೆ ಅಂತ ನಮ್ಮ ಕೈಲಿ ತಡ್ಕೊಳೋದಾಗೋದಲ್ಲ. ಜೀವ ಹೋದ್ರೆ ಚಿಕ್ಕಲ್ಲಿ ಇಲ್ಲೇ ತಕೊಂಡಂಗಾಯ್ತು. ಅಷ್ಟು ದುಃಖ ತುಂಬಿದ್ದು ಮಾತಾಡೋದ್ರಿಂದ ಆದ್ರೆಲ್ಲ ಮಾತಾಡೋದೇನಿಲ್ಲ. ನಾವಿನ್ನು ಹೋಗಿಲ್ಲ ಸರ್, ಅಲ್ಲಿವರೆಗೂ ಕೂತ್ಕೊಂಡು ಸಹ ಅದನ್ನು ದೊಡ್ಡ ಅದು ಸಾಯಿವ್ರನ್ನ ತಿಂದು ಇಟ್ರ ಮಟ್ಟಿಗೆ ಹಾಕಿ ಹೋದ್ವಿ. ಆ ಮ್ಯಾನೇಜರ್ ಅಂತಾನೋ ಇಂಥ ನಮ್ಮ ಮ್ಯಾನೇಜರ್ದಲ್ಲಿ ಏನು ಮಾಡಿ ಸಹ ಎಲ್ಲನ ಅವನೊಬ್ಬನು ವಾಗೇಸಿ ಅದಕ್ಕಿಂತ ನಮ್ಮನೆ ಮಾಡಿ ಎಲ್ಲ ಮತ್ತೆ ವಿದ್ಯಾವಂತರು ಮಾಡಿರೋ ಸಹ ಬುದ್ಧಿ ಇದು ದಾಟ್ರಲ್ಲ. ಒಬ್ಬನೇ ಇಬ್ಬರು ಅದಾರ ರೀ ಸಂಬಂಧಿಕರು, ಇಬ್ಬರು ಅದಾರ ಸಂಬಂಧಿಕರು ಸರ್. ಅವನು ಸಿಕ್ಕಿಲ್ಲ. ಅವ್ರು ನಡ್ಕೊಂಬಂದ್ರೆ ಅವ್ನು ಬರ್ತಾನೆ ಸರ್. ಅವ್ರು ನಡ್ಕೊಂಬಂದ್ರೆ ಇವ್ರು ಬಂದ್ರೆ ಇವ್ರು ಮುಂದೆ ಬರೋಕೆ ಇವ್ರದ ದೊಡ್ಡ ಗುಂಪು ಐತೆ ಸರ್. ನನಗೆ ಚೇತು, ವಾಗೇಶಿ, ಮಹೇಶಿ ಸೇರಿ ನಮಗೆ ಭಾಳ ಕಷ್ಟ ಐತೆ. ನನ್ನ ಮೇಲೆ ನಾವು ಕಂಪ್ನಿ ನಡೆಸ್ಕೊಂತೀವಕ್ಕ, ನೀವು ಇದನ್ನು ಮಾಡಿರಿ ಅಂದರು. ಇಲ್ಲಪ್ಪ ನಾವೇನು ಮಾಡಲ್ಲ ಅಂದೆ. ಇಲ್ಲಕ್ಕ ನಾವು ಬಡವ್ರು ಅದಾವೆ ಹಂಗೆ ಹಿಂಗೆ ಅಂದ್ರೆ ನಾವು ಅದರದ್ದು ₹1 ತಿಂದಾರಲ್ಲ, ಒಂದು ಸೈನ್ ಮಾಡಾರಲ್ಲ. ಇದು ಕೆನರಾ ಬ್ಯಾಂಕ್ ಶಿವಕುಮಾರ್ ಸರ್ ಅಂತಂದು ಇದು LIC ಬಾಂಡ್ ಐತಮ್ಮ ಬರ್ರಿ ಸೈನ್ ಮಾಡಿರಿ ಅಂದರು. ಹೋಗಿದ್ರೆ ಮಹೇಶಿ, ವಾಗೇಶಿ, ಚೇತು ಇವ್ರು 4 ಅಲ್ಲಿ ಕುತ್ಕೊಂಡಿದ್ರು, ನೊಗ್ತಾ ಇದ್ರು. ಯಾಕೆ ಹಿಂಗೆ ನೊಗ್ತೀರಿ, ಇದು LIC ಬಾಂಡ್ ಅಲ್ಲ ಏನೈತಿ ಏನು. ಗೊಬ್ಬರ ಬೀಜ ವ್ಯಾಪಾರ ಮಾಡ್ತಿದ್ರು. ಈತಿಗೆ ಪೈಲ್ಸ್ ಆಗಿ ಭಾಳ ಸುಸ್ತಾಗಿಬಿಟ್ಟೈತೆ. ಅದಕ್ಕೆ ಏನು ಮಾಡ್ತೀವಿ, ನಮ್ಮ ಇವರು ತಂಗಿ ಮಗ ಇದ್ದೊಬ್ಬನು ಭಾರಿ ಫಾಸ್ಟ್ ಅದಾನ. ಅವನು ತಂದೆ ಅವ್ರ ಚಿಕ್ಕಪ್ಪರು 3 ಅದಾರ ಸರ್. ಅವ್ರು ಯಾರು ಹಚ್ಕೊಳ್ಳಿಲ್ಲ. ಇವನು ಕರ್ಕೊಂಬಂದು ನಮ್ಮ ಚಿಕ್ಕಪ್ಪ ಅಂತಂದೇಳಿ, ಚಿಕ್ಕಪ್ಪ ಮಕ್ಕಳು ಅಂತಂದೇಳಿ ಕರ್ಕೊಂಬಂದು ಅವ್ರ ಅಕ್ಕ ತಮ್ಮನ್ನು ಅವ್ರೊಬ್ಬನು ಇಟ್ಕೊಂಡ್ರು ಮನೆಗೆ. ಇಲ್ಲೇ ದಾವಣಗೆರೆ ಮನೆ ಮಾಡ್ಕೊಂಡು ಇವರು ಇದ್ದಾಗ ಏನಾಯ್ತು, ಇವನು ಬ್ಯಾಂಕ್ ಮ್ಯಾನೇಜರ್, ಅವನ ಹೆಸರೇನು, ಭಾಗದಲ್ಲಿ ವ್ಯಕ್ತಿಯೋರ್ವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ನಡೆದಿದೆ. ಖಾಸಗಿ ಸಂಸ್ಥೆಯೊಂದರ ಮಾಲೀಕರು ಇವರು.
ಬಹುಕೋಟಿ ವಂಚನೆ ಆಗಿದೆ. ಆದ್ರೆ ಈ ಪ್ರಕರಣದಲ್ಲಿ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ವಿಷ ಸೇವಿಸಿ ಖಾಸಗಿ ಸಂಸ್ಥೆ ಮಾಲೀಕ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಘಟನೆ ದಾವಣಗೆರೆ ಎಸ್ಪಿ ಕಚೇರಿ ಮುಂಭಾಗ ನಡೆದಿದೆ. ಜೆಎಂಸಿ ಫರ್ಟಿಲೈಸರ್ಸ್ ಕಂಪನಿಯ ಮಾಲೀಕರು ಶಿವಲಿಂಗಯ್ಯ ಸ್ವಾಮಿ 5.55 ಕೋಟಿ ವಂಚನೆ ಆಗಿದೆ ಅಂತ ಇವರಿಗೆ. ಖಾಸಗಿ ಬ್ಯಾಂಕ್ ಸಿಬ್ಬಂದಿ ಮೇಲೆ ವಂಚನೆ ಆರೋಪವನ್ನ ಮಾಡ್ತಿದ್ದಾರೆ. ಕೆಟಿಜೆ ನಗರ ಠಾಣೆಯಲ್ಲಿ 2022ರಲ್ಲೇನೆ ಪ್ರಕರಣ ದಾಖಲಾಗಿದೆ. 2,68,00,000 ಹಣ ಮಾತ್ರ ಇಲ್ಲಿವರೆಗೆ ರಿಕವರಿ ಆಗಿದೆಯಂತೆ. ಈ ವಂಚನೆ ಕೇಸ್ನಲ್ಲಿ ಸೂಕ್ತ ತನಿಖೆ ನಡೆಸ್ತಾ ಇಲ್ಲ ಅನ್ನೋ ಆರೋಪ. ಹೀಗಾಗಿ ಎಸ್ಪಿ ಉಮಾ ಪ್ರಶಾಂತ್ ಅವರ ವಿರುದ್ಧ ಶಿವಲಿಂಗಯ್ಯ ಅವರು ಆರೋಪ ಮಾಡ್ತಿದ್ದಾರೆ, ಸರಿಯಾಗಿ ತನಿಖೆ ನಡೆಸ್ತಿಲ್ಲ ಅಂತ. ದಾವಣಗೆರೆ ಜಿಲ್ಲೆ ಪದೇ ಅದಕ್ಕೂ ಪೊಲೀಸ್ ಇಲಾಖೆ ವಿರುದ್ಧ ಆತ್ಮಹತ್ಯೆ ಯತ್ನದ ಪ್ರಕರಣಗಳು ಸಾಕಷ್ಟು ಕಂಡು ಬರ್ತಿರುವಂತದ್ದು. ಇತ್ತೀಚೆಗೆ ಕಿರಣ್ ಅನ್ನುವಂತ ಯುವಕ ಪೊಲೀಸರ ಒಂದು ನಡೆಯನ್ನ ವಿರೋಧಿಸಿ ಅಥವಾ ಆತನು ಸಹ ಒಂದು ಆತ್ಮಹತ್ಯೆಗೆ ಯತ್ನಿಸಿದ್ದ. ಅದರ ಬೆನ್ನಲ್ಲೇ ಈಗ ಆ ಶಿವಲಿಂಗ ಸ್ವಾಮಿ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿಯನ್ನು ಅದು ಎಸ್ಪಿ ಕಚೇರಿಯ ಮುಂದೆ ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು. ಅಂದ್ರೆ ಅವರು ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2022ರಿಂದ ಸಾಕಷ್ಟು ಹೋರಾಟವನ್ನ ಮಾಡ್ತಿದ್ರು. ಸಮರ್ಪಕವಾಗಿ ನ್ಯಾಯ ಸಿಗದ ಹಿನ್ನೆಲೆ ಅವರು ಸಾಕಷ್ಟು ಪೊಲೀಸ್ ಇಲಾಖೆ ವಿರುದ್ಧ ಸಹ ಆಕ್ರೋಶಗೊಂಡಿದ್ರು. ಇದೇ ವಿಚಾರಕ್ಕೆ ಅಂದ್ರೆ ನಮಗೆ ನ್ಯಾಯ ಬೇಕು, ಫರ್ಟಿಲೈಸರ್ಸ್ಲಾದಂಥ ವಂಚನೆಯಿಂದ ರೈತರಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ನಮಗೆ ನಮ್ಮನ್ನು ವಂಚನೆ ಮಾಡಿದವರನ್ನ ಕಡೆಯಿಂದ ಅದನ್ನ ಅಮೌಂಟನ್ನು ವಸೂಲಿ ಮಾಡಿ ಅದನ್ನು ಸರಿ ಮಾಡಬೇಕು ಅಂತೇಳಿ ಅವರು ಸಾಕಷ್ಟು ಮನವಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನವೆಂಬರ್ 6ರಿಂದ ಉಪವಾಸ ಸತ್ಯಾಗ್ರಹಕ್ಕೆ ಶಿವಲಿಂಗ ಸ್ವಾಮಿ ಮತ್ತು ಆತನ ಕುಟುಂಬದವರು ಎಸ್ಪಿ ಕಚೇರಿ ಮುಂದೆ ಕುಳಿತುಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡಿದರು. ಆದರೆ ಪ್ರತಿಭಟನೆಗೆ ಎಲ್ಲೋ ಒಂದು ಕಡೆಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಒಂದು ಮಾತನ್ನು ಕೇಳಿ ಬರ್ತಿರುವಂಥದ್ದು. ಪೊಲೀಸ್ ಇಲಾಖೆಯವರು ಅನುಮತಿ ಕೊಡೋಕೆ ನಿರಾಕರಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಸ್ಪಿ ಅವರ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ನೇರವಾಗಿ ಗಂಭೀರ ಆರೋಪ ಮಾಡುವ ಮೂಲಕ ಸೆಲ್ಫಿ ವಿಡಿಯೋ ಮಾಡಿಟ್ಟು ಏನು ಶಿವಲಿಂಗ ಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ರ ಜೊತೆಗೇನು ಆ ಶಿವಲಿಂಗ ಸ್ವಾಮಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಂತೆಯೇ ಅವ್ರ ಕೈಲಿರುವಂಥ ವಿಷದ ಬಾಟ್ಲಿಯನ್ನು ಕಸೆದಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವನ್ನು ಮಾಡಿದರೆ ಈಗ ಶಿವಲಿಂಗ ಸ್ವಾಮಿಗೆ ಇನ್ನು ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಎಲ್ಲ ಒಂದು ಕಡೆ ಅವ್ರ ಕುಟುಂಬದವರು ಹೇಳುವಂತೆ 24 ಗಂಟೆ ಕಾಲಾವಕಾಶ ನಾವು ಏನು ಹೇಳೋಕ್ಕಾಗಲ್ಲ ಅಂತೇಳಿ ವೈದ್ಯರು ಹೇಳಿರುವಂಥದ್ದು. ಇದೇ ವಿಚಾರಕ್ಕೆ ಏನು ಶಿವಲಿಂಗ ಸ್ವಾಮಿ ವಿಚಾರದಲ್ಲಿ ಅವ್ರ ಕುಟುಂಬಸ್ಥರು ಸಹ ಸಾಕಷ್ಟು ಈಗಾಗಲೇ ಆತಂಕಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಮ್ಮ ಮಗ ಎಲ್ಲಿ ಏನು ತಿಂದನಲ್ಸ ಅವನು ಇವ್ರು ಇಂಥದ್ದು ದೃಷ್ಟಿಗಳು ಇಂಥವು ನಮೂನಿ ಮಾಡಿ ಅವನ್ನ ಎಲ್ಲೋ ಸುತ್ತರ್ಕಂದೀಗ 6 ತಿಂಗಳು ಮನೆ ಇಲ್ಲ, ಮಕ್ಕಳೆಲ್ಲ. ರೈತರು ಬಂದು ನಮ್ಮ ಮನೆ ಬಾಗಿಲಿಗೆ ಹೆಂಗೆ ಬೇಕು ಹಂಗೆ ಅಂತ ನಮ್ಮ ಕೈಲಿ ತಡ್ಕೊಳೋದಾಗೋದಲ್ಲ. ಜೀವ ಹೋದ್ರೆ ಚಿಕ್ಕಲ್ಲಿ ಇಲ್ಲೇ ತಕೊಂಡಂಗೆ ಆಯ್ತು. ಅಷ್ಟು ದುಃಖ ತುಂಬಿದ್ದು ಮಾತಾಡೋದ್ರಿಂದ ಆದ್ರೆಲ್ಲ ಮಾತಾಡೋದೇನಿಲ್ಲ. ನಾವಿನ್ನು ಹೋಗಿಲ್ಲ ಸರ್, ಅಲ್ಲಿವರೆಗೂ ಕೂತ್ಕೊಂಡು ಸಹ ಅದೊಂದು ದೊಡ್ಡ ಅರಿವೆ, ಇದೊಂದು ದೊಡ್ಡ ಅದು ಸಾವಿರನ್ನು ತಿಂದು ಇಟ್ರ ಮಟ್ಟಿಗೆ ಹಾಕಿ ಹೋದ್ವಿ. ಆ ಮ್ಯಾನೇಜರ್ ಅಂತಾನೋ ಇಂಥ ನಮ್ಮ ಮ್ಯಾನೇಜರ್ದಲ್ಲಿ ಏನು ಮಾಡಿ ಸಹ ಎಲ್ಲನ ಅವನೊಬ್ಬನು ವಾಗೇಸಿ ಅದಕ್ಕಿಂತ ನಮ್ಮನೆ ಮಾಡಿ ಎಲ್ಲ ಮತ್ತೆ ವಿದ್ಯಾವಂತರು ಮಾಡಿರೋ ಸಹ ಬುದ್ಧಿ ಇದು ದಾಟ್ರಲ್ಲ. ಒಬ್ಬನೇ ಇಬ್ಬರು ಅದಾರ ರೀ ಸಂಬಂಧಿಕರು, ಇಬ್ಬರು ಅದಾರ ಸಂಬಂಧಿಕರು ಸರ್. ಅವನು ಸಿಕ್ಕಿಲ್ಲ. ಅವ್ರು ನಡ್ಕೊಂಬಂದ್ರೆ ಅವ್ನು ಬರ್ತಾನೆ ಸರ್. ಅವ್ರು ನಡ್ಕೊಂಬಂದ್ರೆ ಇವ್ರು ಬಂದ್ರೆ ಇವ್ರು ಮುಂದೆ ಬರೋಕೆ ಇವ್ರದ ದೊಡ್ಡ ಗುಂಪು ಐತೆ ಸರ್. ನನಗೆ ಚೇತು ವಾಗೇಶಿ ಮಹೇಶಿ ಸೇರಿ ನಮಗೆ ಭಾಳ ಕಷ್ಟ ಐತಿ. ನನ್ನ ಮೇಲೆ ನಾವು ಕಂಪ್ನಿ ನಡೆಸ್ಕೊಂತೀವಕ್ಕ, ನೀವು ಇದನ್ನ ಮಾಡ್ರಿ ಅಂದರು. ಇಲ್ಲಪ್ಪ ನಾವೇನು ಮಾಡಲ್ಲ ಅಂದೆ. ಇಲ್ಲಕ್ಕ ನಾವು ಬಡವ್ರು ಅದಾವೆ ಹಂಗೆ ಹಿಂಗೆ ಅಂದ್ರೆ ನಾವು ಅದರದ್ದು ₹1 ತಿಂದಾರಲ್ಲ, ಒಂದು ಸೈನ್ ಮಾಡಾರಲ್ಲ. ಇದು ಕೆನರಾ ಬ್ಯಾಂಕ್ ಶಿವಕುಮಾರ್ ಸರ್ ಅಂತಂದು ಇದು LIC ಬಾಂಡ್ ಐತಮ್ಮ ಬರ್ರಿ ಸೈನ್ ಮಾಡ್ರಿ ಅಂದರು. ಹೋಗಿದ್ರೆ ಮಹೇಶಿ ವಾಗೇಶಿ ಚೇತು ಇವ್ರು 4 ಅಲ್ಲಿ ಕುತ್ಕೊಂಡಿದ್ರು, ನೊಗ್ತಾ ಇದ್ರು. ಯಾಕೆ ಹಿಂಗೆ ನೊಗ್ತೀರಿ, ಇದು LIC ಬಾಂಡ್ ಅಲ್ಲ ಏನೈತಿ ಏನು. ಗೊಬ್ಬರ ಬೀಜ ವ್ಯಾಪಾರ ಮಾಡ್ತಿದ್ರು. ಈತಿಗೆ ಪೈಲ್ಸ್ ಆಗಿ ಭಾಳ ಸುಸ್ತಾಗಿಬಿಟ್ಟೈತೆ. ಅದಕ್ಕೆ ಏನು ಮಾಡ್ತೀವಿ, ನಮ್ಮ ಇವರು ತಂಗಿ ಮಗ ಇದ್ದೊಬ್ಬನು ಭಾರಿ ಫಾಸ್ಟ್ ಅದ. ಅವನು ತಂದೆ ಅವ್ರ ಚಿಕ್ಕಪ್ಪರು 3 ಅದಾರ ಸರ್. ಅವ್ರು ಯಾರು ಹಚ್ಕೊಳ್ಳಿಲ್ಲ. ಇವನು ಕರ್ಕೊಂಬಂದು ನಮ್ಮ ಚಿಕ್ಕಪ್ಪ ಅಂತಂದೇಳಿ, ಚಿಕ್ಕಪ್ಪ ಮಕ್ಕಳು ಅಂತಂದೇಳಿ ಕರ್ಕೊಂಬಂದು ಅವ್ರ ಅಕ್ಕ ತಮ್ಮನ್ನು ಅವ್ರಮ್ಮನ್ನು ಇಟ್ಕೊಂಡ್ರು ಮನೆಗೆ. ಇಲ್ಲೇ ದಾವಣಗೆರೆ ಮನೆ ಮಾಡ್ಕೊಂಡು ಇವರು ಇದ್ದಾಗ ಏನಾಯ್ತು, ಇವನು ಬ್ಯಾಂಕ್ ಮ್ಯಾನೇಜರ್ ಅವನ ಹೆಸರೇನು